ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕ್ಸ್. ಇವತ್ತು ನಾನು ಮಾಡ್ತಾರ ಐಟಮ್ ಎಗ್ ಕರಿ. ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಕಮ್ಮಿ ಮಸಾಲ, ಸೂಪರಾಗಿರುತ್ತೆ. ಬೇಕಂತ ಐಟಮ್ ಈರುಳ್ಳಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸೋಂಪು, ಎಗ್ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಕರಿಬೇವು. ರುಬ್ಕೊಳ್ಳೋಂಥ ಐಟಮ್ ಈಗ ಒಂದು ಜಾರ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕ್ಕೊಂಡು ಇವಾಗ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಪ್ಯಾನ್ಗೆ ಎಣ್ಣೆ ಸ್ವಲ್ಪ ಒಂದು 5 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನಾನು 5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸೋಂಪು, ಕರಿಬೇವು, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಆಪ್ಷನ್ನು, ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿದ್ದು ಗೋಲ್ಡಿಶ್ ಕಲರ್ ಫ್ರೈ ಮಾಡಬೇಕು. ಈರುಳ್ಳಿ ಬಂದುಬಿಟ್ಟು ಕ್ಲೀನಾಗಿ ಗೋಲ್ಡ್ ಕಲರ್ ಅಂದರೆ ಗೋಲ್ಡ್ ಕಲರ್ ಟರ್ನ್ ಆಗಬೇಕು. ಥರ ಗೋಲ್ಡಿಶ್ ಕಲರ್ ಥರ ಟರ್ನ್ ಆಗಬೇಕು, ಫುಲ್ ಗೋಲ್ಡಿಶ್ ಕಲರು. ಇವಾಗ ರುಬ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಈಗ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ, ಅದರಲ್ಲೇ ಸ್ವಲ್ಪ ವಾಟರ್ ಹಾಕ್ಕೊಂಡು ನಾನು ಮತ್ತೆ ವಾಟರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಜಾರಲ್ಲಿ ಮಿಕ್ಕಿದಂಥ ಇದನ್ನು ನಾನು ನೀರು ಹಾಕ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಕುದಿ ಬರ್ತಾ ಇದೆಯಲ್ಲ, ಇವಾಗ ಒಂದು ಹೆಚ್ಚಿಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊನ ರುಬ್ಕೊಂಡು ಹಾಕ್ಕೊಂಬೋದು, ಹೆಚ್ಕೊಂಡು ಹಾಕ್ಕೊಳ್ಳಿ, ಡಿಫ್ರೆಂಟಾಗಿರುತ್ತೆ. ಈಗ ಮಸಾಲೆ ಪೌಡರ್ ನಾನು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರು, ಎಗ್ ಮಸಾಲ ಬದಲು ನೀವು ಗರಂ ಮಸಾಲನೂ ಹಾಕ್ಕೋಬೋದು. ನಾನಿಲ್ಲಿ ಎಗ್ ಮಸಾಲ ಇತ್ತು ಮನೇಲಿ, ಎಗ್ ಮಸಾಲನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಸೈಡಲ್ಲಿ ಎಣ್ಣೆ ಬಿಡಬೇಕು. ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಂಡ್ಮೇಲೆ ನಾನು ಮೊಸರು ಹಾಕ್ಕೊಂಡು ಕಲಗಿಸ್ಕೊತಾ ಇದ್ದೀನಿ. ಮೊಸರು ಅದೆಲ್ಲ ಚೆನ್ನಾಗಿ ಹೊಡಿಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್. ಯಾಕಂದರೆ ನಾವು ಟೊಮೆಟೊ ಒಂದೇ ಹಾಕ್ಕೊಂಡಿದ್ದೀವಲ್ಲ, ಮೊಸರು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕಸ್ತೂರಿ ಮೆಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಸ್ತೂರಿ ಮೆಥಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಣ್ಣೆ ಎಲ್ಲ ಹೆಂಗೆ ಬಿಡ್ತಾರೆ, ಮಸಾಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ, ಕಾಣಿಸ್ತಿದೆಯಲ್ಲ. ಮೊಟ್ಟೆನ ನಾನು ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಅದು ಫುಲ್ಲು ಮಸಾಲೆ ಎಲ್ಲ ಅದರೊಳಗಡೆ ಹೋಗ್ಬಿಡುತ್ತೆ. ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಂಡು, ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ, ಎಗ್ ಮಸಾಲನೂ ಹಾಕ್ಕೊಂಡಿದ್ದೀನಿ. ನಮಗೆ ಖಾರ ಇಷ್ಟ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿದ್ರಾ ಹೇಗೆ ಟರ್ನ್ ಆಗಿದೆ, ಸೂಪರಾಗಿ ಬಂದಿದೆ. ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿದೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದರಲ್ಲೂ ಸೂಪರಾಗಿರುತ್ತೆ. ಟ್ರೈ ಮಾಡಿ, ಸೂಪರ್ ಟೇಸ್ಟಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.